ಗಿರಿ ಪ್ರದಕ್ಷಿಣೆ ಅದು ಏನು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ, 100 ಮೀಟರ್ ಅಲ್ಲ, 15ರಿಂದ ಬಹುಶಃ 16 ಕಿಲೋಮೀಟರ್ ಇರಬೇಕು, ಅಷ್ಟು ಕಿಲೋಮೀಟರ್ ಇದೆ. ಇಲ್ಲಿ ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರು ಕೂಡ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳ್ತಾರೆ. ಮಹಾವಿಷ್ಣು ಗೊತ್ತು, ಆದರೂ ಅವನನ್ನು ಗುರುತಿಸಲಿಕ್ಕೆ ನಾನು ಶ್ರೇಷ್ಠ ಅಂತ ಅಲ್ಲ, ನಾನು ಶ್ರೇಷ್ಠ ಸೃಷ್ಟಿ ಮಾಡ್ತೀನಲ್ಲ ಅದಕ್ಕೆ ನಾನು ಶ್ರೇಷ್ಠ ಅಂತ ಹೇಳ್ತಾನೆ. ಬ್ರಹ್ಮನಿಗೆ 5 ತಲೆ ಇದ್ದದ್ದು, 4 ಅಲ್ಲ. ಒಂದು ತಲೆಯನ್ನ ಶಿರಶ್ಛೇದವನ್ನು ಮಾಡ್ತಾನೆ. ಯಾರು? ಶಿವ. ತಿರುವಣ್ಣಾಮಲೈ ಮೇಲೆ ನೀವೇನಾದ್ರೂ ಪೌರ್ಣಮಿಗೆ ಹೋದ್ರೆ ದೀಪ ನೋಡ್ತೀರಿ. ಆ ದೀಪ ಯಾಕೆ ಬೀಳ್ತಾರೆ ಅಂತಂದ್ರೆ ಅದೇ ಶಿವನ ಸ್ವರೂಪ. ರಮಣ ಮಹರ್ಷಿಗಳು ತಪಸ್ಸು ಮಾಡಿರೋ ಜಾಗ, ಅದಕ್ಕಿಂತಲೂ ಪರಮಾದ್ಭುತವಾಗಿರೋ ಒಂದು ರಹಸ್ಯ ಅಲ್ಲೇನಿದೆ ಅಂತಂದ್ರೆ ಶಿವನ ಪಾದುಕೆಗಳೇ ಇದೆ ಅಲ್ಲಿ. ಮೂಷಿಕ ವಾಹನದೊಂದಿಗಿರತಕ್ಕಂತಹ ಗಣಪ ಇಬ್ಬರು ಕೂಡ ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಮಾಡಿ ಬನ್ನಿ ಅಂತಂದಾಗ ಈತ ನವಿಲನ್ನ ಹೇರಿ ಹೊರಡುತ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಇನ್ನು ಪ್ರದಕ್ಷಿಣೆ ಮಾಡಿ ಮಾಡಿ ಬರ್ತಾನೆ ಇದ್ದಾನೆ ಇವ ಮಾತ್ರ ಮಹಾಗಣಪ ತಂದೆ ತಾಯಿಗಳನ್ನ ಪ್ರದಕ್ಷಿಣೆ ಮಾಡಿ ಬರ್ತಾನೆ. ಆ ತಿರುವಣ್ಣಾಮಲೆಯಲ್ಲಿ ಏನಾದರೂ ಒಂದೇ ಒಂದು ಪ್ರದಕ್ಷಿಣೆ ಮಾಡಿದ್ದರೆ ಬಹುಶಃ ನಿಮಗೆ ಪುನರ್ಜನ್ಮವಿಲ್ಲ. ಇಡೀ ಬ್ರಹ್ಮಾಂಡಗಳೇ ಮುಳುಗಿ ಹೋದರೂ ಕಾಶಿ ಮಾತ್ರ ಮುಳುಗಲಾರದು ಅಂತ ಹೇಳುತ್ತೆ. ನಮಸ್ಕಾರ. ನವಶಕ್ತಿ ಪೀಠಂ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ನಮ್ಮ ವಾಹಿನಿಯನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಕಷ್ಟು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಲಾಗುತ್ತೆ. ಸೊ ಎಂದಿನಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕಾಗಿ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಬರ್ಮಾಡ್ಕೊಳ್ಳೋಣ. ಇದೀಗ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಇವತ್ತಿನ ಪ್ರಶ್ನೆ ಏನಂತಂದರೆ, ನಾನು ಚಿಕ್ಕವಳಿದ್ದಾಗಲಿಂದನೂ ಕೂಡ ತಿರುವಣ್ಣಾಮಲೆ, ಅರುಣಾಚಲೇಶ್ವರ ಈ ಒಂದು ಜಾಗಕ್ಕೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗ್ತಾ ಇದ್ದೆ. ಗಿರಿ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೆ, ಹಾಗೆ ದೇವರ ದರ್ಶನವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೆ. ಸುಮಾರು ಒಂದು 7-8 ಬಾರಿ ಹೋಗಿದ್ದೀನಿ. ಈಗ ರೀಸೆಂಟ್ ಆಗಿ ಹೌದು ಗುರುಜಿ, 14 ಕಿಲೋಮೀಟರ್ ಏನೋ ಬರುತ್ತೆ. ದರ್ಶನ ಮಾಡಿ ಬಂದ್ರ? ಹೌದು, ದರ್ಶನನೂ ಆಗಿದೆ. ಪ್ರತಿ ಸಲ ಹೋದಾಗ ಗಿರಿ ಪ್ರದಕ್ಷಿಣೆಯನ್ನು ಕೂಡ ಹಾಕಿದ್ದೀವಿ. ಹೌದು ಹೌದು, ಒಂದು 3:30 4 ಗಂಟೆ ಆಗುತ್ತೆ ಗುರುಜಿ. ನನಗಿರುವಂಥ ಪ್ರಶ್ನೆ, ಒಂದಷ್ಟು ಜನ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬರ್ತಾರೆ, ಈ ಗಿರಿ ಪ್ರದಕ್ಷಿಣೆ ಯಾಕೆ ಅನ್ನೋಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇರುತ್ತೆ. ಹಾಗೆ ಇನ್ನೊಂದಷ್ಟು ಜನ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ, ಆದರೆ ದೇವರ ದರ್ಶನ ಸ್ವಲ್ಪ ತಡ ಆಗುತ್ತೆ, ಕ್ರೌಡ್ ಇರುತ್ತೆ ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾರೆ. ನೀವು ಹೇಳಿದಾಗೆ ಅಲ್ಲಿ ಸುಮಾರು ಅಂತಂದರೆ ಅಷ್ಟು ಕಿಲೋಮೀಟರ್ ನಡಿಬೇಕಾದ್ರೆ ಒಂದು 4ರಿಂದ 5 ತಾಸು. ಹೌದು, ನೀವು ಸ್ವಲ್ಪ ಬೇಗ ಬೇಗ ನಡೀತೀರಿ, ಒಂದು 3 ತಾಸು. ನನ್ನಂಥವ್ರಾದ್ರೆ ಒಂದು 6-7 ತಾಸು ನಡೀಬೋದು. ಇದರ ಜೊತೆಗೆ ಅಲ್ಲಿ ದರ್ಶನ ಮತ್ತು 3 ತಾಸು ಕ್ಯೂವಲ್ಲಿ ನಿಂತ್ಕೋಬೇಕಂದ್ರೆ ಪೇಷನ್ಸ್ ಇರಲ್ಲ ಪಾಪ ಜನಕ್ಕೆ. ಖಂಡಿತ ಗುರುಜಿ. ಮೋಸ್ಟ್ಲಿ ಇವರು ದರ್ಶನ ಮಾಡೋ ಜನ ಬಂದ್ಬಿಡ್ತಾರೆ. ಅದು ನಿಮ್ಮ ಪ್ರಶ್ನೆ. ಹೌದು, ಸಾಕಷ್ಟು ಜನ ದರ್ಶನ ಮಾಡ್ದಲ್ಲೇ ವಾಪಸ್ ಬಂದ್ಬಿಡ್ತಾರೆ. ಇನ್ನೊಂದಷ್ಟು ಜನ ಬರೀ ದರ್ಶನವನ್ನ ಮಾಡ್ಕೊಂಡು ಬರ್ತಾರೆ. ಇದರಲ್ಲಿ ಯಾವ್ದು ಸರಿ ಗುರುಜಿ? ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡಲೇಬೇಕಾ ಅಥವಾ ದರ್ಶನವನ್ನ ಮಾಡಲೇಬೇಕಾ? ಸೊ ಇಂಥ ಒಂದು ಪ್ರಶ್ನೆಗಳು ನನಗೆ ಮೊದಲಿಂದನೂ ಕಾಡ್ತಾ ಇತ್ತು. ಸೊ ಹಾಗಾಗಿ ಇದಕ್ಕೆ ಉತ್ತರ ನಿಮ್ಮಿಂದ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ನೀವು ಕೇಳಿದ ಹಾಗೆ ಎಲ್ಲ ದೇವಸ್ಥಾನದಲ್ಲೂ ದರ್ಶನಕ್ಕೆ ಪ್ರಾಶಸ್ತ್ಯ. ಸಾಮಾನ್ಯವಾಗಿ ಹೋದ ಕೂಡಲೇ ದೇವರ ದರ್ಶನ ಮಾಡೋದು ಅಷ್ಟೇ ತಲೆಯಲ್ಲಿರುತ್ತೆ. ಹಾಗೂ ಮಾಡಿದರೆ ಆ ದೇವಸ್ಥಾನದ ಒಂದು ಸಣ್ಣದಾಗಿ ಒಂದು ಆ ದೇವಾಲಯ ಪ್ರಾಂಗಣವನ್ನು ಪ್ರದಕ್ಷಿಣೆ ಮಾಡಿಬಿಡ್ತಾರೆ, ಅಥವಾ ಗರ್ಭಗುಡಿಯನ್ನು ಒಂದು 3 ಪ್ರದಕ್ಷಿಣೆ ಮಾಡಿಬಿಡ್ತಾರೆ, ಚಿಕ್ಕದಾಗಿರುತ್ತೆ. ಇದು ಎಲ್ಲಿಂದ ಎಲ್ಲಿಗೆ? ದೇವಸ್ಥಾನ ಅಂತೂ ಕಾಣಲ್ಲ ನಮಗಲ್ಲಿ, ಕಂಡರೂ ಅದೆಲ್ಲೋ ಇದೆ. ಪ್ರದಕ್ಷಿಣೆ ಮಾಡ್ತಿರೋದು ಬೆಟ್ಟವನ್ನು, ಗಿರಿ ಪ್ರದಕ್ಷಿಣೆ. ಅದು ಏನು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ, 100 ಮೀಟರ್ ಅಲ್ಲ, 15ರಿಂದ ಬಹುಶಃ 16 ಕಿಲೋಮೀಟರ್ ಇರಬೇಕು, ಅಷ್ಟು ಕಿಲೋಮೀಟರ್ ಇದೆ. ಇಷ್ಟು ಪ್ರದಕ್ಷಿಣೆಯನ್ನು ಯಾಕೆ ಮಾಡಬೇಕು? ಏನು ಅದರ ಉದ್ದೇಶ? ಸಾಮಾನ್ಯವಾಗಿ ನಿಮಗೆ ನೀವೇ ಪ್ರಶ್ನೆಗಳನ್ನು ಹಾಕ್ಕೊಂಡ್ರೂ ಕೂಡ ಬಹುಶಃ ಯಾರೋ ದೊಡ್ಡವರು ಮಾಡಿರಬೇಕು, ಒಂದಷ್ಟು ನಮಗೆ ವಾಕ್ ಆಗುತ್ತೆ, ಸ್ವಲ್ಪ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಬಹುಶಃ ಅದು ವಾಡಿಕೆಯ ಮಾತುಗಳು ಮಾತಾಡಿದ್ರು ಒಂದು ಕಡೆ, ಅದು ಬಹುಶಃ ಕರೆಕ್ಟ್ ಅನ್ನಿಸಿದ್ರು, ಭಾಗಶಃ ಅನ್ನಿಸಿದ್ರು. ಮುಖ್ಯವಾಗಿರುವಂಥದ್ದು ಇಲ್ಲಿ ಸ್ಕಾಂದ ಪುರಾಣ ಏನು ಮಾತಾಡುತ್ತೆ ಅಂತಂದರೆ, ಭಾಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಕೂಡ ನಾನು ಶ್ರೇಷ್ಠ ನಾನು ಶ್ರೇಷ್ಠ
ನಾನು ಶ್ರೇಷ್ಠ ಅಂತಿರ್ತಾನೆ. ಮಹಾವಿಷ್ಣು ಗೊತ್ತು, ಆದರೂ ಅವನನ್ನು ಹುರಿದುಂಬಿಸ್ಲಿಕ್ಕೆ ನಾನು ಶ್ರೇಷ್ಠ ಅಂದರೆ ಅಲ್ಲ, ನಾನು ಶ್ರೇಷ್ಠ, ಸೃಷ್ಟಿ ಮಾಡ್ತೀನಲ್ಲ ಅದಕ್ಕೆ ನಾನು ಶ್ರೇಷ್ಠ ಅಂತಿರ್ತಾನೆ. ಹೀಗೆ ಈ ವಾದದಲ್ಲಿ ಮಹಾನುಭಾವನಾಗಿರತಕ್ಕಂತಹ ಲಯಕಾರಕನಾಗಿರುವ ಶಿವ ಇದನ್ನು ಕೇಳಿಸ್ಕೊಂಡು ಇವನಿಗೆಲ್ಲೋ ಒಂದು ಅಹಂಕಾರ ಬಂದಾಗಿದೆ. ಅಹಂಕಾರದ ಪರಮಾವಧಿಯನ್ನು ಮುಟ್ಟಿದ್ದಕ್ಕಾಗಿ ಆ ಒಂದು ಬ್ರಹ್ಮನ ಶಿರಶ್ಛೇದವನ್ನು ಮಾಡ್ತಾನೆ. ಬ್ರಹ್ಮನಿಗೆ 5 ತಲೆ ಇದ್ದದ್ದು, 4 ಅಲ್ಲ. ಒಂದು ತಲೆಯನ್ನು ಶಿರಶ್ಛೇದವನ್ನು ಮಾಡಿಬಿಡ್ತಾನೆ. ಯಾರು? ಶಿವ. ಆ ಶಿವ ಆ ಶಿರಶ್ಛೇದವನ್ನು ಮಾಡಬೇಕಾದರೆ ಮೊದಲು ಯಾವ ರೂಪ ತಾಳ್ತಾನೆ ಅಂತಂದರೆ, ದೊಡ್ಡದಾಗಿ ಬೃಹದಾಕಾರವಾಗಿರತಕ್ಕಂತಹ ಬೆಂಕಿಯ ರೂಪವನ್ನು ತೋರಿಸ್ಬಿಡ್ತಾನೆ. ಅಲ್ಲಿ ಆ ಬೆಂಕಿಯ ರೂಪವನ್ನು ಏನು ತೋರಿಸ್ತಾನೆ, ಅದಕ್ಕೆ ತಿರುವಣ್ಣಾಮಲೈ ಮೇಲೆ ನೀವೇನಾದರೂ ಪೌರ್ಣಮಿಗೆ ಹೋದರೆ ದೀಪ ನೋಡ್ತೀರಿ. ಆ ದೀಪ ಯಾಕೆ ಬಿಡ್ತಾರೆ ಅಂತಂದರೆ ಅದೇ ಶಿವನ ಸ್ವರೂಪ. ಎಷ್ಟು ದೊಡ್ಡ ದೀಪ ಅಂತಂದರೆ, ವಿಶೇಷವಾಗಿ ಈ ಚಿತ್ರ ಪೌರ್ಣಮಿ ಅಂತ ಬರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಬೆಟ್ಟವನ್ನ ಸಹ ಹತ್ತಿ ದೀಪವನ್ನ ಹಚ್ಚೋ ವಾಡಿಕೆ. ದೊಡ್ಡ ಮಟ್ಟದ ಸಂಪೂರ್ಣ ಬೆಟ್ಟನೇ ದೀಪ ಆಗಿರುತ್ತೆ ಅವರಿಗೆ. ಹೌದು, ಆ ಬೆಟ್ಟನೇ ಒಂದು ದೀಪ ಆಗಿರುತ್ತೆ. ಯಾಕೆ ಆ ಬೆಟ್ಟ ಪೂರ್ತಿ ಬೆಂಕಿ ಅಂತಂದರೆ, ಆ ಶಿವ ಆವಿರ್ಭಾವವಾದದ್ದು ಆ ಬೆಂಕಿಯ ರೂಪದಲ್ಲೇ ಆಗಿ ಆ ಒಂದು ಶಿರಶ್ಛೇದವನ್ನು ಮಾಡಿರ್ತಕ್ಕಂತಹ ಸ್ಥಳವದು. ಅಲ್ಲಿರೋದು ಬೆಟ್ಟ, ಕಲ್ಲು, ಮಣ್ಣು, ಗುಡ್ಡ ಅಲ್ಲ. ನೇರವಾಗಿ ಅಲ್ಲಿರ್ತಕ್ಕಂತಹ ಒಂದೊಂದು ಅಣು ಕೂಡ ಶಿವನೇ. ಅಲ್ಲಿ ಮೇಲೆ ನೀವು ಬೆಟ್ಟದ ಮೇಲೆ ಹತ್ತಿದ್ರೆ ರಮಣ ಮಹರ್ಷಿಗಳು ತಪಸ್ಸು ಮಾಡಿರೋ ಜಾಗ, ಅದಕ್ಕಿಂತಲೂ ಪರಮಾದ್ಭುತವಾಗಿರೋ ಒಂದು ರಹಸ್ಯ ಅಲ್ಲೇನಿದೆ ಅಂತಂದರೆ ಶಿವನ ಪಾದುಕೆಗಳೇ ಇದೆ ಅಲ್ಲಿ. ಶಿವ ಅದಕ್ಕೆ ಅಲ್ಲಿರ್ತಕ್ಕಂತಹ ಪಾದುಕೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥ ತುಂಬ ಜನಕ್ಕಿಂತ ಗೊತ್ತಿರಲ್ಲ. ಅಲ್ಲಿರ್ತಕ್ಕಂತಹ ಬೆಟ್ಟದ ಮೇಲೆ ಆ ಶಿವ ಪಾದಗಳನ್ನು ಅಲ್ಲಿ ಬಿಟ್ಟು ಅವನ ಸ್ವರೂಪವನ್ನು ತೋರಿಸ್ತಾನೆ. ಅಂತಹ ಸ್ವರೂಪದಲ್ಲಿ ಆ ಒಂದು ಬೆಟ್ಟ ಬೆಂಕಿಯ ಆಕಾರದಲ್ಲಿರ್ತಕ್ಕಂತಹ ಶಿವನ ಸಾನ್ನಿಧ್ಯವಾಗಿರುತ್ತೆ. ನಮಗೆ ಗೋಚರ ಆಗದ ಹಾಗೆ ಅಲ್ಲಿ ಕಲ್ಲು ಮುಳ್ಳು ಅಲ್ಲ, ಅದು ಬೆಟ್ಟ ಗುಡ್ಡ ಅಲ್ಲ, ಅದು ನೇರವಾಗಿ ಒಂದೇ ಮಾತಲ್ಲಿ ಶಿವ ಸ್ವರೂಪಕ್ಕೆ ನೀವು ಪ್ರದಕ್ಷಿಣೆ ಮಾಡ್ತಾ ಇರೋದು. ತಂದೆ ತಾಯಿಗಳಿಗೆ ಮಕ್ಕಳು ಸಾಮಾನ್ಯವಾಗಿ ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಪ್ರದಕ್ಷಿಣೆಗೆ ಬಹಳ ಫಲವನ್ನು ಹೇಳ್ತಾನೆ. ಈಗ ನೀವು ಕೇಳಿರೋ ಹಾಗೆ ಈ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಮೂಷಿಕ ವಾಹನದೊಂದಿಗಿರತಕ್ಕಂತಹ ಗಣಪ ಇಬ್ಬರು ಕೂಡ ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಮಾಡಿ ಬನ್ನಿ ಅಂತಂದಾಗ ಈತ ನವಿಲನ್ನು ಹೇರಿ ಹೊರಡುತ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಇನ್ನು ಪ್ರದಕ್ಷಿಣೆ ಮಾಡಿ ಬರ್ತಾನೇ ಇದ್ದಾನೆ ಇವ ಮಾತ್ರ ಮಹಾಗಣಪ ತಂದೆ ತಾಯಿಗಳನ್ನು ಪ್ರದಕ್ಷಿಣೆ ಮಾಡಿಬಿಡ್ತಾನೆ. ಯಾವಾಗ ಆ ಮಹಾಗಣಪ ತಂದೆ ತಾಯಿಗಳನ್ನು ಪ್ರದಕ್ಷಿಣೆ ಮಾಡಿದ್ನೋ ಬ್ರಹ್ಮಾಂಡವೇ ಪ್ರದಕ್ಷಿಣೆ ಮಾಡಿದ ಹಾಗೆ ಅದಕ್ಕೆ ಸಿದ್ಧಿಯನ್ನು ಬುದ್ಧಿಯನ್ನು ನಾವು ಸಕ್ಸಸ್ಸನ್ನು ಪಡೆದುಕೊಳ್ಬೇಕು. ಆ ಸಕ್ಸಸ್ಸನ್ನು ಪಡೆದುಕೊಳ್ಬೇಕಾದ್ರೆ ನಮಗೆ ಜ್ಞಾನ ಬೇಕು ಅಂತಕ್ಕಂಥದ್ದು. ಅದನ್ನೇ ಬುದ್ಧಿ ಮತ್ತು ಸಿದ್ಧಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ನಾವು ಆ ಗಣಪತಿ ಪ್ರದಕ್ಷಿಣೆ ಮಾಡಿದ ಹಾಗೆ ಆ ಒಂದು ಬ್ರಹ್ಮಾಂಡವೇ ಅಲ್ಲಿ ಅಡಕವಾಗಿರೋದರಿಂದ ಅಂತಹ ಶಿವ ಸಾಯುಜ್ಯವನ್ನು ನಾವು ಪ್ರದಕ್ಷಿಣೆ ಮಾಡ್ತೀವಿ. ಒಂದೇ ಒಂದು ಪ್ರದಕ್ಷಿಣೆ ಮಾಡಿದರೆ ಬಹುಶಃ ನಮ್ಮಲ್ಲಿ ಒಬ್ಬರು, ಬಹುಶಃ ನೀವು ನೋಡಿದರೆ ಮೊನ್ನೆ ಕುಳಿತುಕೊಂಡು ಮಾತಾಡ್ತಿದ್ದರು, ನೀವು ಮಾತಾಡ್ತಿದ್ದ ಗುರುಗಳೇ ನನಗೆ ಹಿಂಗೆ ರೋಮ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಮೊನ್ನೆ ಯಾವುದೋ ಸಬ್ಜೆಕ್ಟ್ ಮಾತಾಡುವಾಗ ಇದೇನಾದರೂ ಮೋದಿಗೆ ತಲುಪಿಬಿಟ್ರೆ ಬಹುಶಃ ನಿಮ್ಮನ್ನು ಕರ್ಸ್ಕೊಂಡು ಬಿಡ್ತಾರಂತ ಏನೋ ಹೇಳಿದರು. ಯಾವುದೋ ಒಂದು ಮೆಸೇಜ್ ಮಾತಾಡುವಾಗ ನಾನು ಅಂದರೆ ಶಿವ ಮತ್ತು ಕೃಷ್ಣನ ಒಂದು ಮಾಡುವಾಗ ಆತ ಕೇಳಿಸ್ಕೊಂಡಿದ್ದೆಲ್ಲ. ಅವ್ರ ಹೆಸರು ಅಮರ್ ಅಂತ. ನಮ್ಮ ನವಶಕ್ತಿ ಪೀಠಮಲ್ಲಿ ಅವರು ಆಂಧ್ರದವರು, ಬಟ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಇಲ್ಲಿ. ಆವಾಗ ಬಂದು ಹೋಗ್ತಿರ್ತಾರೆ. ಆತ ಗಿರಿ ಪ್ರದಕ್ಷಿಣೆಗೆ ಇದೀಗ ಮೊನ್ನೆ ಹೊರಟಿರೋದು ಲೆಕ್ಕ ತಗೊಂಡ್ರೆ 54 ಪ್ರದಕ್ಷಿಣೆ ಹೋಗಿದೆ. 54 ಬಾರಿ 54 ಪ್ರದಕ್ಷಿಣೆ 108 ಮಾಡಬೇಕು ಅಂತ ಆ ಹುಡುಗನ ಸಂಕಲ್ಪ. ನಮ್ಮ ಹಮರ ಸಂಕಲ್ಪ 108 ಮಾಡಬೇಕು ಅಂತ. ತಿರುವಣ್ಣಾಮಲೆ ಹೋಗ್ತಿರ್ತಾನಂತಂದರೆ ಬೇರೆ ಇನ್ನೇನು ಕಾಣಿಸಲ್ಲ. ಯಾವಾಗಲೂ ದೇಶಾಭಿಮಾನ. ಆತ ದೇಹಾಭಿಮಾನ ಅಲ್ಲ, ದೇಶಾಭಿಮಾನಿ. ದೇಶಕ್ಕೆ ಸಂಬಂಧಪಟ್ಟ ಯಾವುದೇ ಎಲ್ಲೇ ತೊಂದರೆ ಬಂದರೂ ಅಲ್ಲಿಗೆ ಓಡೋಗ್ತಾನೆ. ಅಂತಹದ್ದು ಮನಸ್ಸಿರುವವ ತಿರುವಣ್ಣಾಮಲೆ ಅಂತಂದ್ರೆ ಪಂಚಪ್ರಾಣ. ಆ ತಿರುವಣ್ಣಾಮಲೆಯಲ್ಲಿ ಏನಾದರೂ ಒಂದೇ ಒಂದು ಪ್ರದಕ್ಷಿಣೆ ಮಾಡಿದ್ದರೆ ಬಹುಶಃ ನಿಮಗೆ ಪುನರ್ಜನ್ಮವಿಲ್ಲ, ನಿಮಗೆ ದುಃಖವಿಲ್ಲ, ನಿಮಗೆ ಸಾವಿಲ್ಲ, ನಿಮಗೆ ನೋವಿಲ್ಲ. ಎಲ್ಲ ಬರೆದಿಟ್ಕೊಳ್ಳಿ. ಒಂದೇ ಒಂದು ಸಲ ಪ್ರದಕ್ಷಿಣೆ ಮಾಡಿ ಬಂದರೆ ಸಾವಿಲ್ಲ. ಸಾವಂತಂದರೆ ನೀವು ನೋವು ಪಡ್ತಿರಲ್ಲ, ಆ ಸಾವುಗಳು ಯಾವುವೂ ಇರೋದಿಲ್ಲ.
ಆದರೆ ದೇವಲೋಕದಲ್ಲಿ ನಿಮಗೆ ಅದ್ವಿತೀಯವಾದ ಸ್ಥಾನವಿದೆ ಒಂದು ಪ್ರದಕ್ಷಿಣೆ ಮಾಡಿದರೆ. ಇನ್ನು 108 ಮಾಡಲಿಕ್ಕೆ ಹೊರಟಿದ್ದಾನೆ ನಮ್ಮ ಹುಡುಗ. ಇನ್ನು ಅವನಿಗೆ ಯಾವ ಸ್ಥಾನ ಕೊಡ್ತಾನೋ ಗೊತ್ತಿಲ್ಲ, ಯಾವ ಪದವಿ ಕೊಡ್ತಾನೋ ಭಗವಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಪ್ರದಕ್ಷಿಣೆ ಮಾಡುವಂಥದ್ದು, ಆ ಗಿರಿ ಪ್ರದಕ್ಷಿಣೆ ಮಾಡುವಾಗ ಶಿವನನ್ನು ನೆನಪು ಮಾಡಿಕೊಳ್ಳುತ್ತಾ ಅಲ್ಲಿರ್ತಕ್ಕಂತಹ ಶಿವ ಯಾವಾಗ ಬ್ರಹ್ಮನನ್ನು ಶಿರಶ್ಛೇದ ಮಾಡಿದ್ದು ಆ ನಂತರ ಅಲ್ಲೇ ಆ ತಂಜಾವೂರು ಬಳಿ ಒಂದು ಟೆಂಪಲ್ ಇದೆ, ತಲಂಗಲೈ ಅಂತ. ಅಲ್ಲಿ ಆತ ಒಂದು ರೂಪಕ್ಕೆ ಬರ್ತಾನೆ. ಆ ರೂಪದೊಂದಿಗೆ ಬೆತ್ತಲೆಯಾಗಿ ಶಿವ ಆ ಬ್ರಹ್ಮನ ಕಪಾಲವನ್ನು ಹಿಡಿದು ಅಲ್ಲಿಂದ ನಡೆದುಕೊಂಡು ಕಾಶಿಗೆ ಹೊರಟಾಗ್ತಾನೆ ಶಿವ. ಅಂದರೆ ನಾನು ಬ್ರಹ್ಮನನ್ನು ಹತ್ಯೆ ಮಾಡಿಬಿಟ್ಟೆ, ನನಗೆ ಬ್ರಹ್ಮ ಹತ್ಯೆ ದೋಷ ಬಂದಿದೆ ಅಂತ ಶಿವನೇ ಕಾಶಿಗೆ ಹೊರಟು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಅಲ್ಲಿ ಅದೇ ಹೇಳೋದು, ಈ ಒಂದು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳು ಪೂರ್ಣವಾಗಿ ಇಡೀ ಎಷ್ಟಿದೆ ಅಷ್ಟು ಬ್ರಹ್ಮಾಂಡಗಳು ಕೂಡ ನಶಿಸಿ ಹೋದರು. ಎಲ್ಲವೂ ಕೂಡ ಪ್ರಳಯ, ಭೂಕಂಪ, ಕ್ಷಾಮ ಡಾಮರ ಏನೇ ಆದರೂ ಕಾಶಿ ಮಾತ್ರ ಎಲ್ಲ ಯುಗಗಳಲ್ಲೂ ಹಾಗೇ ಇರುತ್ತೆ. ಅಲ್ಲಿ ಲಯ ಅನ್ನೋ ಪದವೇ ಇಲ್ಲ. ಇಡೀ ಬ್ರಹ್ಮಾಂಡಗಳೇ ಮುಳುಗಿ ಹೋದರೂ ಕಾಶಿ ಮಾತ್ರ ಮುಳುಗಲಾರದು ಅಂತ ಹೇಳುತ್ತೆ. ಅಂತಹ ವಿಶೇಷವಾಗಿರತಕ್ಕಂತಹದ್ದು ಮಹಾನುಭಾವ ಇಲ್ಲಿಂದ ಕಾಲುನಡಿಗೆಯಲ್ಲಿ ಹೊರಟಿದ್ದರಿಂದ ಇಲ್ಲಿ ಅವನು ಪೂರ್ಣವಾಗಿರತಕ್ಕಂತಹ ಅವನ ಆಕಾರ ಸ್ವರೂಪವನ್ನು, ಅದಕ್ಕೆ ಅಲ್ಲಿರ್ತಕ್ಕಂತಹ ತತ್ವ ಅಗ್ನಿತತ್ವ ಆ ಲಿಂಗ ಇದೆಯಲ್ಲ, ಆ ಅಗ್ನಿತತ್ವ ಲಿಂಗಕ್ಕೆ ಸಂಬಂಧಪಡ್ತಕ್ಕಂಥ ಒಳಗಡೆ ಹೋದ ಕೂಡಲೇ ನಿಮಗೆ ಬಿಸಿಯಾಗ್ತಕ್ಕಂಥ ಎಲ್ಲವೂ ಕೂಡ ಇದೇ ವಿಚಾರಕ್ಕೇ ಅಂತಹ ಸ್ವರೂಪವನ್ನು ತಾಳಿರತಕ್ಕಂಥ ಕ್ಷೇತ್ರ ಒಂದು. ಹಾಗೆ ನಾವು ಪ್ರದಕ್ಷಿಣೆ ಮಾಡಿದಾಗ ಎರಡನೇದೇನು ಅಂತಂದರೆ ಅಲ್ಲಿ ಅನೇಕ ಸಿದ್ಧರುಗಳು ವಾಸ ಮಾಡ್ತಾಯಿದ್ರು. ಅನೇಕ ಸಾಧು ಸಂತರು, ವಚನಕಾರರು, ನಿಜಾಂಗರಿಗಳು, ನಿರಹಂಕ ಚಿತ್ತರು, ನೀತಿ ಮಾರ್ಗೋಪದೇಶಿಗಳು ಇವರೆಲ್ಲರೂ ಕೂಡ ಏನಿದ್ದರು ವಿದ್ಯಾಧರರು, ಇವರೆಲ್ಲ ಇದ್ದದ್ದು ಪ್ಲೇಸು, ಸಿದ್ಧಿ ಪಡೆದದ್ದು ಪ್ಲೇಸು. ಅವರೇನು ಮಾಡಿದಂದ್ರೆ ಆ ಕಾಲಕ್ಕೆ ಅವರು ಸಿದ್ಧಿಯಾಗಿದ್ದ ಅಷ್ಟು ಮಂತ್ರಗಳನ್ನು ತಾಳೆಗರಗಳಲ್ಲಿ ಬರೆದು ಬಿಟ್ಟರು. ಕೆಲವೊಂದು ಕಡೆ ಆ ಒಂದು ಕಲ್ಲಿನ ಮೇಲೆ ಆ ಶಿಲ್ಪಿ ಆಕಾರದಲ್ಲಿ ಹೇಗೆ ಮೂಡಿಸಿಟ್ಟಿದ್ರು. ಜೊತೆಗೆ ಅಲ್ಲಿರ್ತಕ್ಕಂತಹದ್ದು ತಾಮ್ರದ ತಗಡಿನಲ್ಲಿ ಬರೆದಾದ ಮೇಲೆ ಆ ಪ್ಲೇಸಲ್ಲೆಲ್ಲ ಕೂಡ ಅಲ್ಲಲ್ಲಲ್ಲ ಸಿದ್ಧರುಗಳು ಅಲ್ಲಿರ್ತಕ್ಕಂತಹ ಮಂತ್ರಗಳನ್ನು ಬರೆದಿಟ್ಟಿದ್ದು, ಅವರಿಗೆ ಸಿದ್ಧಿ ಆಗಿರೋದನ್ನು ಬರೆದಿಟ್ಟಿದ್ದು. ಆ ಒಂದು ಕ್ಷೇತ್ರಕ್ಕೇನಾದರೂ ಹೋಗಿ ಬರ್ತೀನಿ ಅಂತಂದರೆ ದಟ್ಟ ದರಿದ್ರನು ಕೂಡ, ಕುಷ್ಠರೋಗಿಯೂ ಕೂಡ ಅವನು ಶ್ರೇಷ್ಠನಾಗುತ್ತಾನೆ ಅಂತಕ್ಕಂತಹ ಶಾಸ್ತ್ರಸಮ್ಮತವಾಗಿರತಕ್ಕಂತಹದ್ದು. ಅದೇ ಅಲ್ಲಿ ಆ ಒಂದು ಕುಬೇರನ ಸನ್ನಿಧಿಯ ಮುಂದುಗಡೆ ಆ ಒಂದು ಸಣ್ಣದಾಗಿರ್ತಕ್ಕಂಥ ಇಕ್ಕುಲು ಜಾಗ, ಅದು ಒಳಗಡೆ ಹೋದರೆ ಬರೋಕ್ಕೆ ಕಷ್ಟ. ಅಲ್ಲಿ ಯಾಕೆ ಹಾಗೆ ಮಾಡಿದ್ದಾರೆ ಅಂತಂದರೆ ಕೆಳಗಡೆಯೂ ಒಂದು ಯಂತ್ರ ರಚನೆ ಇದೆ, ಮೇಲ್ಗಡೆ ಒಂದು ಯಂತ್ರ ರಚನೆ ಇದೆ. ಅದಕ್ಕೆ ಅಲ್ಲಿ ನಾವೇನಾದರೂ ಉರುಳು ಸೇವೆ ಅಂತ ಮಾಡಿದ್ರೆ ನಮ್ಮ ದೇಹಕ್ಕೆ ಮೇಲಿರ್ತಕ್ಕಂಥ ಬೀಜಾಕ್ಷರ, ಕೆಳಗಡೆ 2 ಬೀಜಾಕ್ಷರ ತಾಗಬೇಕು. ತಾಗಿದ್ರೆ ಶೀಘ್ರ ಮೋಕ್ಷ ಪ್ರಾಪ್ತಿ. ಈ ದೇಹಕ್ಕೆ ಸಂಬಂಧಪಟ್ಟ ಕೃಶವಾಗಿರುವ ಕಾಯಿಲೆಗಳು ಬಾರದಿರಲಿ. ಇಲ್ಲಿ ಯಾರು ಬಂದು ಹೋಗ್ತಾರೋ ಅವರಿಗೆ ಅನಾರೋಗ್ಯವಂತರಾಗಬಾರದು, ಆರೋಗ್ಯವಂತರಾಗಬೇಕು. ಆಕಸ್ಮಿಕ ಅಷ್ಟು ನೋವುಗಳನ್ನು ಹೊತ್ತುಕೊಂಡು ಬಂದರೆ ಮಾನಸಿಕವಾಗಿ ನೀವೇನಾದರೂ ಮನಸ್ಸಲ್ಲೇ ಇಟ್ಕೊಂಡು ಯಾರಿಗೂ ಹೇಳಿದಿರ್ತಕ್ಕ ನೋವುಗಳಿದ್ದರೆ ಅದು ಸ್ಕ್ಯಾನ್ ಮಾಡಿಕೊಳ್ಳುತ್ತಂತೆ. ಅಂತಹ ದುಃಖಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋವು ನಿವಾರಣೆ ಮಾಡ್ತಾ ಅದೃಷ್ಟವನ್ನು ನಿಮಗೆ ಟ್ರಾನ್ಸ್ಫರ್ ಮಾಡುತ್ತಂತೆ, ದಿಶಕ್ತಿ ನಿಮಗೆ ಟ್ರಾನ್ಸ್ಫರ್ ಮಾಡುತ್ತಂತೆ. ಅಂಥ ಟ್ರಾನ್ಸ್ಫರ್ ಮಿಷನ್ಗಳನ್ನು ಅಲ್ಲಿ ಅಳವಡಿಸಲಾಗಿದೆ. ಅಲ್ಲಿರ್ತಕ್ಕಂತಹದ್ದು ಮಿಷನದ ಸಿಸ್ಟಮ್ಮೇ ಆಗಿದೆ. ಒಂದು ಸಲ ನೀವು ಪ್ರದಕ್ಷಿಣೆ ಮಾಡಿ ಬರ್ತೀನಿ ಅಂತಂದರೆ ಬಹುಶಃ ಇಹಲೋಕದ ಭೋಗ ಭಾಗ್ಯವನ್ನು ನೀವು ಪಡೆದುಕೊಳ್ತೀನಿ ಅಂತಲೇ ಅರ್ಥ. ಪ್ರೀತಿಯ ಬಂಧುಗಳೇ, ಗುರುಜಿ, ನೀವು ತಿಳಿಸ್ಕೊಟ್ಟಂತಹ ಮಾಹಿತಿ ಬಹಳನೇ ಅದ್ಭುತವಾಗಿತ್ತು. ಅದರ ಜೊತೆಯಲ್ಲಿ ನಾವು ಹೋಗುವಂಥವ್ರು ಮೊದಲನೇ ಬಾರಿಗೆ ಇಷ್ಟೆಲ್ಲ ವಿಷಯಗಳು ಭಾಗಶಃ ತಿಳ್ಕೊಂಡಿರೋದಿಲ್ಲ. ಆದರೆ ನಮ್ಮ ಮನಸ್ಸಿನ ಇಚ್ಛೆಗಾಗಿ ಹೋಗಬೇಕಾಗತ್ತಾ ಹೇಗೆ ಅಂತ. ಆ್ಯಂಡ್ ನಾವೀಗ ಕರ್ನಾಟಕದವರೆಲ್ಲ ಶಿವನನ್ನು ಆರಾಧನೆ ಮಾಡುವಂಥದ್ದು ಓಂ ನಮಃ ಶಿವಾಯ, ಸೊ ಹೀಗೆ ಪಂಚಾಕ್ಷರಿ ಮಂತ್ರಗಳ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆದರೆ ವಿಶೇಷವಾಗಿ ನಾವು ತಿರುವಣ್ಣಾಮಲೆಗೆ ಹೋದಂಥ ಸಂದರ್ಭದಲ್ಲಿ ಅರುಣಾಚಲ ಶಿವ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಗುರುಜಿ. ಇಲ್ಲಿ ಬಹುಶಃ ನಾನು ತಿಳಿಸಿದ್ದೆ ಅಂದ್ಕೊಳ್ತೇನೆ. ಇದು ಏನು ಅಂದರೆ ಇದರಲ್ಲಿ ಕಂಟಿನ್ಯೂ ಇರೋದರಿಂದ ನಾವು ಹೋಗಬೇಕಾದ್ರೆ ಮನಸ್ಸಲ್ಲಿ ಏನೇನೋ ಹರಕೆಗಳು, ಕೋರಿಕೆಗಳು, ಬೇಡಿಕೆಗಳಿದೆಯಲ್ಲ, ಇದೆಲ್ಲ ಬೇರೆ ಕಡೆ. ನೀವೆಲ್ಲಾದರೂ ಅರ್ಚನೆ ಪೂಜೆ ಮಾಡಿಸುವಾಗ ಇಲ್ಲಿಗೆ ಹೋದರೆ ಅರ್ಚನೆ ಇಲ್ಲ, ಪೂಜೆ ಇಲ್ಲ, ಪ್ರದಕ್ಷಿಣೆಗೆ ಒಂದೇ ನಿಮಗೆ ಸದಾವಕಾಶವನ್ನು ಕೊಡುವಂಥದ್ದು. ಆದ್ದರಿಂದ ಪ್ರದಕ್ಷಿಣೆ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಅರ್ಚನೆಯ ಹಂಗಿಲ್ಲ,
ಪೂಜೆಯ ಹಾಗಿಲ್ಲ, ಪುಷ್ಪಗಳ ಹಾಗಿಲ್ಲ, ಪ್ರಸಾದದ ಹಾಗಿಲ್ಲ, ನೀವೇನೋ ಸೇವೆ ಮಾಡಿಸ್ಬೇಕು ಅನ್ನೋದು ಏನೂ ಇಲ್ಲ. ಇಲ್ಲಿ ಪ್ರದಕ್ಷಿಣೆ ಒಂದೇ ನಿಮಗೆ ಸಾಕ್ಷಾತ್ಕಾರ ಆಗುವಂಥದ್ದು. ಅಂತಹ ಪ್ರದಕ್ಷಿಣೆಯನ್ನು ಮಾತ್ರ ನೀವು ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಶಿವ ನನಗೆ ಗೊತ್ತಿದೆ, ನೀನು ನನಗೆ ಏನು ಮಾಡಬೇಕಂತ, ಯಾಕಂದ್ರೆ ನಾನು ನಿನ್ನ ಮಗಳಾದ್ದರಿಂದ ನಿನಗೆ ಗೊತ್ತಿರುತ್ತೆ ಏನು ಕೊಡಬೇಕಂತ, ಅದನ್ನೇ ಕೊಡು. ಬಹುಶಃ ನಿನಗೆ ಏನು ಕೊಡಬೇಕು ಅಂತಿರೋದು ಅದನ್ನೇ ಕೊಡು, ನಾನು ಬೇಡಿದ್ದು ಅಂತಲ್ಲ, ನೀನು ಏನು ಕೊಡ್ತೀಯೋ ಅದು ಇಚ್ಛೆ ಆಗಲಿ ಅಂತೇಳಿ ಪ್ರದಕ್ಷಿಣೆ ಮಾಡಲಿಕ್ಕೆ ನೀವು ಹೊರಟ್ರೆ ಬಹುಶಃ ಅವ ಕರುಣಿಸಿಕೊಡ್ತಾನೆ. ಅಂತಹ ಪಂಚಾಕ್ಷರಿ ಮಂತ್ರ ಇದೆಯಲ್ಲ, ಅದೊಂದು ಅದ್ಭುತವಾಗಿರತಕ್ಕಂತಹ ಪಂಚಾಕ್ಷರಿ. ಈ ಪಂಚಾಕ್ಷರಿ ಈ ಪೃಥ್ವಿ ತೇಜೋ ವಾಯು ಆಕಾಶ ಇವುಗಳ ಮಿಲನ ಇರತಕ್ಕಂತಹದ್ದು. ಇವಿಲ್ಲದೆ ಜಗತ್ತಿಲ್ಲ. ಭೂಮಿ ಇಲ್ಲದೆ, ಬೆಳಕಿಲ್ಲದೆ, ಗಾಳಿ ಇಲ್ಲದೆ, ಬೆಂಕಿ ಇಲ್ಲದೆ, ಆಕಾಶ ಇಲ್ಲದೆ ಹೇಗಿರ್ಲಿಕ್ಕೆ ಸಾಧ್ಯ? ಇದೇ ಶಿವ. ಪಂಚಾಕ್ಷರಿ ಅಂದರೆ ಇದೇ, ಇಲ್ಲ ಬೇರೆ, ಇದೆ ಬಿಟ್ಟು ಬೇರೆ ಇಲ್ಲ. ಅದನ್ನೇ ಹೇಳ್ತಾನೆ ಆ ಸ್ಕಂದ ಪುರಾಣದಲ್ಲಿ ಇರ್ತಕ್ಕಂತಹದ್ದು ಏನಿದೆ, ಇದು ಯೋಗ ಪಂಚಾಕ್ಷರಿ. ಯಾವುದು? ನಮಃ ಶಿವಾಯ ಅನ್ನುವುದು ಯೋಗ ಪಂಚಾಕ್ಷರಿ. ಅದೇ ಅರುಣಾಚಲದಲ್ಲಿ ಹೇಳೋ ಮಂತ್ರ ಯಾವುದಂದ್ರೆ ಅರುಣಾಚಲ ಶಿವ. ಅರುಣಾಚಲ ಶಿವ ಅಂತೀರಲ್ಲ ನೀವು, ಇದು ಬಂದು ಪಂಚಾಕ್ಷರಿ, ಅದ್ಭುತವಾಗಿರ್ತಕ್ಕಂಥ ಯೋಗ ಪಂಚಾಕ್ಷರಿ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ ಅನ್ನೋಂಥದ್ದು ಜ್ಞಾನ ಪಂಚಾಕ್ಷರಿ. ನಿಧಾನಕ್ಕೆ ಕೇಳಿಸ್ಕೊಂಡ್ರೆ ಪ್ರೀತಿಯ ಬಂಧುಗಳೇ, ಬಹುಶಃ ನಾನು ಈ ಹಿಂದೆ ಹೇಳಿದ್ದೇನೆ ಏನೋ ನಿಮಗೆ, ನೀವು ಕೇಳಿದ್ದಕ್ಕಾಗಿ ತಿಳಿಸ್ತೇನೆ. ಈ ಪಂಚಾಕ್ಷರಿ 3 ಕೋಟಿ ಜಪ ಮಾಡಿದ್ರೆ ನಿಮಗೆ ಏನು ಸುಲಲಿತವಾಗಿ ಪಡೆದುಕೊಳ್ಳಲಿಕ್ಕಿರ್ತಕ್ಕಂಥ ಸಿದ್ಧಿ ಆಗಿರುತ್ತದೆಯೋ ಅಷ್ಟು ಆಹ್ಲಾದ, ಆನಂದ, ಸಂತೋಷ, ಸುಖ ಸೌಖ್ಯವನ್ನು 100 ಕೊಟ್ಟೇ ಕೊಡುವಂಥದ್ದು ಈ ಒಂದು ಯೋಗ ಪಂಚಾಕ್ಷರಿಯನ್ನು ನೀವೇನಾದರೂ ಹೇಳಿದರೆ 3 ಕೋಟಿ ಹೇಳಿದರೆ. ಅದೇ ಈ ಅರುಣಾಚಲ ಶಿವ ಅನ್ನುವ ಜ್ಞಾನ ಪಂಚಾಕ್ಷರಿ ಇದೆಯಲ್ಲ, ಒಂದು ಸಲ ಹೇಳಿದರೆ ಸಾಕು, ಒಂದು ಸಲ ಈ 3 ಕೋಟಿಗೆ ಸಮ. ನೋಡಿ, ಈ ಯೋಗ ಪಂಚಾಕ್ಷರಿಗೂ ಈ ಜ್ಞಾನ ಪಂಚಾಕ್ಷರಿಗೂ ಎಷ್ಟು ಸಾಮ್ಯತೆ ಇದೆ, ಎಷ್ಟೊಂದು ರೀತಿಯಾಗಿ ತಾಳೆ ಇದೆ ನೋಡಿ, ಎಷ್ಟು ವೈಬ್ರೇಷನ್ ಇರುತ್ತೆ ಅಂತಂದರೆ ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ ಅಂತ ನೀವು ಅಲ್ಲಿ ಕುಳಿತುಕೊಂಡ್ರೆ ಅಲ್ಲಿರ್ತಕ್ಕಂತಹ, ಅಲ್ಲಿ ಇದ್ದು ಈಗಲೂ ಕೂಡ ನಮಗೆ ಗೋಚರ ಹಾಕಬೇಕು ಅಂತಂದರೆ ರಮಣ ಮಹರ್ಷಿಗಳು ಅವತಾರ ಏನು ಗೊತ್ತಾ? ಸುಬ್ರಹ್ಮಣ್ಯ ಸ್ವಾಮಿ ಅವತಾರ. ಅವರನ್ನು ಹೇಗೆ ಕರಿತಾಯಿದ್ರು ಅಂತಂದರೆ, ಹಾಲು ತಗೊಂಡು ಹೋದರೆ ಈಗಷ್ಟೇ ನಾನು ಹಾಲು ಕುಡಿದು ಬಂದೆ ಅಪ್ಪ ಅಂತಿದ್ದಂಗೆ ಇನ್ಯಾರ ಪಕ್ಕದಲ್ಲಿ ಬಂದು ಅಲ್ಲಿ ಹಾವಿತ್ತು, ಅಲ್ಲಿ ಹಾಲು ಕುಡಿತಾಯಿತ್ತು ಅಂತಾರೆ. ಆ ಹಾಲು ಕುಡಿಯೋದನ್ನು ಒಬ್ಬರು ನೋಡಿರ್ತಾರೆ, ಇಲ್ಲಿ ಬಂದ ರಮಣ ಮಹರ್ಷಿಗಳು ನನಗಷ್ಟೇ ಹಾಲು ಕುಡಿದೆ ಅಂತಾರೆ. ಅವಾಗ್ತಿದ್ರು ಜನ. ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರ ಪುರುಷ ಅಲ್ಲಿ ಬಂದದ್ದು ಬಹುಶಃ. ಅದಕ್ಕಾಗಿ ಅಲ್ಲಿರೋವಂಥದ್ದು ಏನು ಅಂತಂದರೆ ಅದ್ಭುತ ಹಾಗೂ ಅನುಭೂತಿಯ ದಿವ್ಯ ಪರಂಪರೆ ಅಲ್ಲಿರೋವಂಥದ್ದು. ಒಂದು ಸಲ ನೀವು ಪ್ರದಕ್ಷಿಣೆಗೆ ಹೋದರೆ ಬಹುಶಃ ದೊಡ್ಡವರೆಲ್ಲ ಹೋಗ್ತಿರ್ತಾರೆ ಅಲ್ಲಿ. ದೊಡ್ಡವರು ಅಂದರೆ ಯಾರು? ಎಲ್ಲರೂ ಕೂಡ ಸಮಾನ ಇಲ್ಲ, ದೊಡ್ಡವರು ಸಣ್ಣವರು ಚಿಕ್ಕವರಿಲ್ಲ. ಬಹುಶಃ ನಿಮ್ಮ ಲೆಕ್ಕಕ್ಕೆ ಬರಬೇಕಲ್ಲ, ಯಾರೋ ಹಣ ಮಾಡಿದವರು, ಯಾರೋ ಶ್ರೀಮಂತರು ಅಂತ. ಇಲ್ಲಿ ಯಾರೂ ಅಲ್ಲ, ನೆಮ್ಮದಿಯಾಗಿ ಯಾರಿರ್ತಾರೆ ಅವರೇ ಶ್ರೀಮಂತರು. ಯಾರಿಗೆ ತೊಂದರೆ ತಾಪತ್ರಯ ಸಾಲ ಇಲ್ವೋ ಅವರೇ ಶ್ರೀಮಂತರು. ಬೇರೆ ಏನೇನೇನೋ ಮಾಡಿಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡವರು ಯಾರೂ ಕೂಡ ಶ್ರೀಮಂತರು ಅಲ್ಲವೇ ಅಲ್ಲ. ಅದಕ್ಕಾಗಿ ನಿಮಗೇನು ಬೇಕು? ಪೀಸ್ ಆಫ್ ಮೈಂಡ್, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಂದರೆ ಬಹುಶಃ ನೀವು ತಲೆ ಎತ್ತಿ ನಡೆಯಬೇಕು ಅಂತಂದರೆ, ದುಃಖವನ್ನು ಪೂರ್ಣ ತೊಳೆಯಬೇಕು ಅಂತಂದರೆ, ಸುಖ ಸೌಖ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ, ಇಹಲೋಕದ ಭೋಗಭಾಗ್ಯವನ್ನು ಈ ಮಾನವ ಜನ್ಮ ಪಡೆದುಕೊಳ್ಬೇಕಾದ್ರೆ ಒಮ್ಮೆಯಾದರೂ ಕೂಡ ಅರುಣಾಚಲ ಶಿವ, ಅರುಣಾಚಲ ಶಿವ ಅನ್ನೋ ಮಂತ್ರಾನುಷ್ಠಾನ ಮಾಡ್ಕೊಳ್ತಾ ಪ್ರದಕ್ಷಿಣೆ ಮಾಡಿ ಪ್ರೀತಿ ಬಂತು. ಗುರುಜಿ, ಈ ಒಂದು ಗಿರಿ ಪ್ರದಕ್ಷಿಣೆಗೆ ಸರಿಯಾದ ಸೂಕ್ತ ಸಮಯ ಯಾವುದು? ಹುಣ್ಣಿಮೆನ ಅಥವಾ ಬೇರೆ ದಿನಗಳಲ್ಲೂ ಕೂಡ ನಾವು ಹೋಗಬಹುದಾ? ಇಲ್ಲಿ ಹುಣ್ಣಿಮೆ ಏನಾಗುತ್ತೆ ಅಂತಂದರೆ, ಬಹುಶಃ ನಮಗಿರ್ತಕ್ಕಂತಹ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇದೆಯಲ್ಲ, ಒಂದು ತಿಂಗಳನ್ನ 2 ನೇತ್ರಗಳು. ಜನ ಏನು ಮಾಡ್ಕೊಳ್ತಾರೆ ಅಂತಂದರೆ ಆ ದಿನಕ್ಕಾಗಿ ಬೇರೆ ದಿವಸ, ಈಗ ನೋಡಿ ಈ ಪಾಡ್ಯಮಿ, ದ್ವಿತೀಯ, ತೃತೀಯ ಅಂತ ಕನ್ಫ್ಯೂಸ್ ಆಗ್ತಾರೆ. ಬೇಗ ಗೋಚರ ಆಗೋದು ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು. ಈ ಹುಣ್ಣಿಮೆಯಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಒಳ್ಳೆ ಪ್ರಶ್ನೆ ಮಾಡಿದರೆ, ಈ ಸಂಕಷ್ಟ ಗಣಪತಿ ಪೂಜೆ ಮಾಡ್ತಾರೆ, ಈ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಎಲ್ಲ ಟೆಂಪಲಲ್ಲಿ ನೀವು ಗಮನಿಸಿದಾಗೆ ಹುಣ್ಣಿಮೆ ಬಂತು ಅಂತಂದರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾರೆ. ಸಂಕಷ್ಟಹರ ಬಂದಾಗ ಗಣಪತಿಯ ಚೌತಿಯನ್ನು ಮಾಡುತ್ತಾರೆ. ಕೃಷ್ಣ ಪಕ್ಷದಲ್ಲಿ ಇದು ಬಂದಾಗ, ಈ ಹುಣ್ಣಿಮೆ ಅಂತ ಬಂದಾಗ ರಮಾ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರೆ. ಇಲ್ಲಿ ನೀವು ಗಿರಿ ಪ್ರದಕ್ಷಿಣೆಗೆ ಹುಣ್ಣಿಮೆ ಅಂತ ಹೋದರೆ
ನಿಮಗೆ ಬೇರೆದಿಂದಲೇ ಸಿಗುತ್ತೆ. ಆದರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತಂದರೆ ನಿಮಗೆ ದಕ್ಕುವಂಥದ್ದು ಆ ಒಂದು ಎನರ್ಜಿ ಇದೆಯಲ್ಲ, ಆ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಆ ಚಂದ್ರನಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಶೀತಲ ಇದೆಯಲ್ಲ, ಆ ತಂಪು ಅಮೃತತ್ವ ಇದೆಯಲ್ಲ, ಈ ಶಿವನ ತಲೆ ಮೇಲೆ ಚಂದ್ರಬಿಂಬ ಇದೆ ಅಂದರೆ ಚಂದ್ರ ಇದ್ದು ಕೂಡಲೇ ತಂಪಿದ್ದಾನೆ ಅಂತ. ನಾವು ನೀರು ಹಾಕಿ ಮತ್ತು ತಂಪು ಯಾಕೆ ಮಾಡ್ತೀವಿ ಅಂತಂದರೆ ಕೃತಜ್ಞತೆ ಹೇಳುವಂಥದ್ದು. ನಮಗೆ ಇವೆಲ್ಲ ಕೊಟ್ಟಿದ್ದೀಯ ಅಂತ ಕೃತಜ್ಞತೆ ಹೇಳೋದು ನಮಗೇನು ಬೇಕಾಗಿಲ್ಲ. ಪೌರ್ಣಮಿ ಎಂದು ನೀವೇನಾದರೂ ಹೋಗ್ತೀನಿ ಅಂತಂದರೆ ಶಿವ ಒಂದು ದರ್ಶನ ಮಾತ್ರ ಮಾಡೋದ್ರ ಜೊತೆಗೆ ಇಲ್ಲಿ ಮಹಾವಿಷ್ಣುವಿನ ದರ್ಶನ ಕೂಡ ಮಾಡ್ಕೊಳ್ತೀರಿ ಅಂತಕ್ಕದ್ದು. ಯಾಕಂದರೆ ಅಲ್ಲೇ ಅಲ್ವಾ ಬ್ರಹ್ಮ ಮತ್ತು ಶಿವ ಇಬ್ಬರು ಕೂಡ ನಾನು ಶ್ರೇಷ್ಠ ಅಂದದ್ದು. ಅದಕ್ಕಾಗಿ ಶಿವತತ್ವ ವಿಷ್ಣು ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಹೇಗೆಂದರೆ ಬೇರೆ ಬೇರೆ ಅಂತಲ್ಲ, ಇವೆಲ್ಲವೂ ಕೂಡ ಒಂದು ನಾಣ್ಯಕ್ಕೆ ಎರಡು ಮುಖಗಳೇ ಇರ್ತವೆ. ಈಗ ಮತ್ತೆ ಯಾಕೆ ಕರಿತೀರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಅಂತ ಸಾಮಾನ್ಯ ಬಂದರೆ ಹೌದು ಈ ಪ್ರಶ್ನೆ ನಮಗೆ ಬರ್ತವೆ. ಏನಾದರೂ ತತ್ವ ಮಾತಾಡಲಿಕ್ಕೆ ಹೊರಟ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಂದು ದಿನದಲ್ಲಿ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ 3 ಕಾಲಗಳಿದಾವಲ್ಲ, ಆ 3 ಕಾಲಗಳು ಎಂಡ್ ಆಗದೆ ಆ ದಿನ ಸಮಾಪ್ತಿ ಆಗೋದು. ಅದಕ್ಕಾಗಿಯೇ ಈ 3 ಕಾಲಗಳು ಹೇಗೆ ಒಂದು ದಿನದಲ್ಲಿ ಇರ್ತಾವೋ ಹಾಗೇ ಈ 3 ದೇಹಗಳು ಒಂದೇ ದೇಹದಲ್ಲಿ ಇರ್ತವೆ. ಅದಕ್ಕಾಗಿ ಆಯಾಯ ಸಂದರ್ಭಕ್ಕನುಸಾರವಾಗಿ ಆ ಅವತಾರಗಳಿರ್ತವೆ. ಆದರೆ ಎಲ್ಲ ದಿನದಲ್ಲೂ ನಾರಾಯಣ ಇರ್ತಾನೆ. ಪೌರ್ಣಮಿಯಲ್ಲಿ ಮತ್ತಷ್ಟು ಪ್ರಕಾಶಮಾನ ಜೊತೆಗೆ ನಿಮ್ಮ ಜೊತೆಗಿರ್ತಾನೆ. ಆ ಒಂದು ಶಿವಕೇಶವರು ಆ ಒಂದು ಪೌರ್ಣಮಿಯನ್ನು ಪ್ರತಿನಿತ್ಯವೂ ಮಾಡಿ ಅಭ್ಯಂತರ ಇಲ್ಲ. ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಪ್ರತಿನಿತ್ಯ ಜನಸಾಗರ ಇರುತ್ತೆ. ಈ ಪೌರ್ಣಮಿ ಅನ್ನುವುದು ಏನು ಅಂತಂದರೆ ಅನಾರೋಗ್ಯ ಪೀಡಿತರೇನಾದರೂ ಇತ್ತು ಅಂತಂದರೆ ಆ ಪ್ರದಕ್ಷಿಣೆ ಮಾಡುವಾಗ ಆ ಬೀಜಾಕ್ಷರಗಳಿಗೂ ಮತ್ತು ಆ ಚಂದ್ರನಿಂದ ಬರ್ತಕ್ಕಂತಹ ಆ ಶೀತಲ ಕಿರಣಗಳು ಮೈ ಮೇಲೆ ಬಿದ್ದರೆ ರೋಗ ರುಜಿನಗಳಿಂದ ಹೊರಗೆ ಬರುತ್ತಾರೆ ಅಂತ. ನಾವು ಒಂದು ಪೌರ್ಣಮಿಯಂದು ಒಂದು ಪೊಂಗಲನ್ನು ಮಾಡಿ ಆ ರಾತ್ರಿ ಚಂದ್ರಬಿಂಬದಲ್ಲಿ ಇಟ್ಟು ರಾತ್ರಿ 12 ಗಂಟೆಯಿಂದ 3 ಗಂಟೆ ತನಕ ಆ ಪೊಂಗಲ್ ಕೊಡ್ತಾ ಬರ್ತೀವಿ. ವರ್ಷದ ಒಂದೇ ಒಂದು ಪೌರ್ಣಮಿಯಲ್ಲಿ ಆ ಪೊಂಗಲ್ ಕೊಟ್ಟಾಗ ತುಂಬ ಕಫ ಇರುತ್ತಲ್ಲ, ತುಂಬ ಆಸ್ಮಾ ಪೇಷಂಟ್ ಇರ್ತಾರಲ್ಲ, ಒಂದೇ ಸಲ 2ನೇ ಸಲ ಸಾಧ್ಯವೇ ಇಲ್ಲ, ಬೇಡವೂ ಬೇಕಾಗಿಲ್ಲ. ಒಂದು ಸಲ ನೀವೇನಾದರೂ ಆ ಚಂದ್ರಬಿಂಬದ ದರ್ಶನವಾಗಿರುವ ಪೊಂಗಲನ್ನು ಸ್ವೀಕಾರ ಮಾಡಿದ್ರೆ ನಿಮಗೆ ಆಸ್ಮಾ ಕಾಯಿಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. 10 ವರ್ಷಗಳಿಂದ ಇತ್ತೋ ಒಂದೇ ಒಂದು ಸಲ ಪೊಂಗಲ್, 2ನೇ ಸಲ ಬೇಕಾಗಿಲ್ಲ. ಇಷ್ಟು ಪ್ರಸಾದ ತಗೊಂಡ್ರು ಸಾಕು. ಇನ್ನು ಆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಇನ್ನೆಷ್ಟು ಕಾಯಿಲೆಗಳು ಹೋಗಬೇಕು, ಅಷ್ಟು ಶಕ್ತಿ ಇದೆ ಪೌರ್ಣಮಿಗೆ. ಅದಕ್ಕಾಗಿಯೇ ಆ ಪೌರ್ಣಮಿಯನ್ನು ಇನ್ನೂ ವಿಶೇಷತೆ ಹೋಲಿಸ್ತಾ ಬರ್ತಾರೆ. ಅಂದರೆ ಗಿರಿ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಪೌರ್ಣಮಿ ಎಂದು ಹೋದಾಗ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗ್ತಿರ್ತವೆ. ನಿಮಗೆ ಬೇಕಾಗಿರ್ತಕ್ಕಂಥ ನೀವೇನಾದರೂ ಒಂದು ಸಲ ಮಾಲ್ಗೆ ಹೋದರೆ ಎಷ್ಟು ಹಾಕ್ಕೊಂಬರ್ತೀರಿ, ನೀವು ಪಟ್ಟಿ ಮಾಡ್ಕೊಂಡಿರೋದು 3-4 ತೊಗೊಂಡೋಗಿರ್ತೀರಿ. ಅಲ್ಲಿಗೆ ಹೋದರೆ ಒಂದು ಮಣ ತೊಗೊಂಡು ಬರ್ತೀರಿ. ಹಾಗೆ ಬೇರೆ ದಿನದಲ್ಲಿ ಹೋದರೆ ನಿಮ್ಮ ಪರ್ಚೇಸ್ ಸಿಗ್ತವೆ. ಪೌರ್ಣಮಿಯಿಂದ ಹೋದರೆ ನಿಮಗೆ ಬೇಕಾದಷ್ಟು ಸಿಗ್ತಕ್ಕಂತಹದ್ದು. ರಾಜಯೋಗದೊಂದಿಗೆ ಬೇಕಾದನ್ನು ಪಡೆದುಕೊಳ್ಳತಕ್ಕಂಥ ದಿನ ಏನಾದರೂ ಇತ್ತು ಅಂತಂದರೆ ಪ್ರೀತಿಯ ಬದಲು ಮೊದಲೇ ಜಾತಕಕ್ಕೆ ಚಂದ್ರ ಬೇಕು. ನೋಡಿ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವರು ಶುಕ್ಲ ಪಕ್ಷದಲ್ಲಿ ಹುಟ್ಟಿದವರು ವ್ಯತ್ಯಾಸ ಇದೆ, ಬಹಳ ಇದ್ದಾವೆ. ಅದಕ್ಕಾಗಿ ಪೂರ್ಣ ಚಂದ್ರ ಇರುವಾಗ ನಿಮ್ಮ ಮನಸ್ಸು ಸ್ಥಿರತೆ ಇರುತ್ತೆ, ಚಂಚಲ ಇರೋದಿಲ್ಲ. ಚಂಚಲ ಇರಬಾರ್ದು. ಇದು ಮಾಡಬೇಕಾ, ಅದು ಮಾಡಬೇಕಾ, ಆ ಕೆಲಸ ಮಾಡಲ, ಈ ಕೆಲಸ ಮಾಡಲ, ಇದು ಯಾವುದೂ ಕೂಡ ಮಾಡಲಿಕ್ಕಾಗ ತುಂಬ ಹಿಂದೆ ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ ನೀವು ಪ್ರಶ್ನೆ ಮಾಡೋ ಮುಖಾಂತರ ನನ್ನ ಕೈಯಲ್ಲಿ ಹೇಳಿಸಿದ್ರೆ ಯಾರಿಗಾದರೂ ಅಂತಹ ಚಂಚಲ ದೋಷ ಇತ್ತು ಅಂತಂದರೆ ತುಂಬ ಪ್ಯಾನಿಕ್ ಆಗ್ತಾರೆ ಅಂತಂದರೆ, ತುಂಬ ಅವ್ರಿಗಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಯಾರ ಜೊತೆನೂ ಮಾತಾಡೋಕ್ಕೆ ಭಯ ಪಡ್ತಾರೆ ಅಂತಂದರೆ, ಎಲ್ಲೋ ಒಂಥರ ಫೋಬಿಯಾ ಇದೆ ಅಂತಂದರೆ, ಅವರು ಏನಾದರೂ ಒಂದು ಸಲ ಪೌರ್ಣಮಿ ಎಂದು ಪ್ರದಕ್ಷಿಣೆ ಮಾಡಿ ಬಂತಂದರೆ ಈ ಚಂದ್ರನಿಗೆ ಪಟ್ಟಾಭಿಷೇಕ ಆಗುವಾಗ ಮಹಾಲಕ್ಷ್ಮಿ ಬಂಗಾರದ ಕಿರೀಟವನ್ನು ದಾನ ಮಾಡ್ತಾಳೆ, ಅಂದರೆ ಗಿಫ್ಟಾಗಿ ಕೊಡ್ತಾಳಂತೆ. ಹಾಗೆ ಅದೇ ಚಂದ್ರ ಇದೇ ಮಹಾಲಕ್ಷ್ಮಿ ಕೊಟ್ಟ ಆ ಕಿರೀಟ ಧಾರಣೆಯನ್ನು ನಿಮಗೆ ಮಾಡಿನೇ ಕಳಿಸ್ತಾನೆ. ಸರ್ವತ್ರ ವಿಜಯೀಭವ ಸರ್ವ ಕಾರ್ಯೇಶು ವಿಜಯೀಭವ ಅಂತಕ್ಕಂತಹ ಬಂಗಾರದ ಕಿರೀಟವನ್ನೇ ಚಂದ್ರದೇವ ನಿಮಗೆ ಕಳಿಸಿಕೊಡ್ತಾನೆ. ಯಾಕೆ ಗೊತ್ತುಂಟಾ? ಆ ಶಿಖರ ಏನಿದೆಯೋ ಶಿವನ ರೂಪದಲ್ಲಿರ್ತಕ್ಕಂಥ ಶಿವನ ಮೇಲೆ ಅವನ ಜಟೆಯಲ್ಲಿರತಕ್ಕಂತಹ ಚಂದ್ರ ಬೆಳಕನ್ನು, ತಂಪನ್ನು, ಇಂಪನ್ನು, ಕಂಪನ್ನು ಸೂಸುವ ಮುಖಾಂತರ ನಿಮಗೆ ಆರೋಗ್ಯ ಭಾಗ್ಯದ, ಆಯುಷ್ಯ ಭಾಗ್ಯದ, ಐಶ್ವರ್ಯ ಭಾಗ್ಯದ 3 ಆಭರಣಗಳನ್ನು ಕೊಟ್ಟು ಕಳಿಸ್ತಾನೆ. ನೀವು ಪೌರ್ಣಮಿಯಂದು ಒಂದು ಪ್ರದಕ್ಷಿಣೆ ಮಾಡಿದ್ರಿ.
ಗುರುಜಿ ಸರ್ವಂ ಶಿವಾರ್ಪಣಮಸ್ತು ಅನ್ನೋ ರೀತಿನಲ್ಲಿ ಎಷ್ಟು ಅದ್ಭುತವಾದಂಥ ಮಾಹಿತಿ ಇದೆ. ಸಾಕಷ್ಟು ಜನರು ಸುಮ್ಮನೆ ಗಿರಿ ಪ್ರದಕ್ಷಿಣೆ ಯಾರೋ ಸ್ನೇಹಿತರ ಜೊತೆಲಿ ಹೋಗ್ತಾ ಇರ್ತಾರೆ ಅಥವಾ ಅಕ್ಕಪಕ್ಕದ ಮನೆಯವ್ರು ಕರೆದ್ರು ಅಂತ ನಾವು ಕೂಡ ಹಾಗೆ ಹೋಗಿದ್ದು. ಆದರೆ ಆ ಜಾಗಕ್ಕೆ ಹೋದರೆ ನಮಗೆ ಮುಕ್ತಿ ಸಿಗುವಂಥದ್ದು, ಒಂದು ಬಾರಿಯ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟೆಲ್ಲ ಅನುಕೂಲಗಳಿದೆಯಾ? ನಿಜವಾಗ್ಲೂ ಈ ಮಾಹಿತಿಯನ್ನು ಕೇಳಿ ನನಗಂತೂ ಆಶ್ಚರ್ಯ ಆಗಿದೆ. ಆದರೆ ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ನಮಗೆ ಸಿಗುವಂತಹ ಲಾಭಗಳು ಏನು, ಫಲಗಳು ಏನು, ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ಅರುಣಾಚಲ ಶಿವ ನೋಡಿದ್ರಿ ಅಲ್ವಾ ವೀಕ್ಷಕರೇ? ತಿರುವಣ್ಣಾಮಲೆಯಲ್ಲಿ ಇರುವಂತಹ ಅರುಣಾಚಲೇಶ್ವರನ ಗಿರಿ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಸಿದ್ಧಿಸ್ತವೆ ಅನ್ನೋದನ್ನು ಗುರೂಜಿಯವರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಕೂಡ ಅರುಣಾಚಲೇಶ್ವರನ ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಅವನ ದರ್ಶನವನ್ನು ಪಡ್ಕೊಂಡು ಅವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.